ಚಂದನವನದಲ್ಲಿ ಈ ವಾರ 4 ಸಿನಿಮಾ ಬಿಡುಗಡೆಯಾಗಿದ್ದು, ಈ ಕುರಿತು ಒಂದು ವರದಿ. ಹಾಸ್ಯ ನಟ ಮೂಗು ಸುರೇಶ್ ನಿರ್ಮಿಸಿ ನಿರ್ದೇಶಿಸಿರುವ ಚಿತ್ರ ಕ್ಷಮೆ ಇರಲಿ ತಂದೆ ಮಧ್ಯಮ ವರ್ಗದ ಸರ್ಕಾರಿ ನೌಕರರೊಬ್ಬನ ಕುಟುಂಬದ ಕಥೆಯನ್ನು ಆಧರಿಸಿದೆ. ತಂದೆ ಮಕ್ಕಳ ಬಾಂಧವ್ಯ, ಕ್ಷಮೆ, ತ್ಯಾಗ ಹಾಗೂ ಜೀವನದಲ್ಲಿ ಎದುರಾಗುವ ಸಂಘರ್ಷಗಳು ಚಿತ್ರದ ಪ್ರಮುಖ ಅಂಶಗಳಾಗಿವೆ. ಕೌಟುಂಬಿಕ ಮೌಲ್ಯಗಳಿಗೆ ಹೆಚ್ಚು ಒತ್ತು ನೀಡಲಾಗಿದ್ದು, ಸಂಪೂರ್ಣವಾಗಿ ಭಾವನಾತ್ಮಕ ಮತ್ತು ನೈಜತೆಗೆ ಹತ್ತಿರವಿರುವ ಕಥಾಹಂದರ ಈ ಚಿತ್ರಕ್ಕಿದೆ. ಎಂಎನ್ ಸುರೇಶ್ ಸೇರಿದಂತೆ ರಂಗಭೂಮಿ ಹಾಗೂ ಕಿರಿತೆರೆ ಕಲಾವಿದರು ನಟಿಸಿದ್ದಾರೆ. ಅಭ್ಯಂಜನ ದಿನೇಶ್ ಬಾಬು ನಿರ್ದೇಶನದ ನೈಜ ಘಟನೆಯನ್ನು ಆಧರಿಸಿದ ಸಿನಿಮಾ ವೃದ್ಧಾಪ್ಯ ಕಾಯಿಲೆಯಿಂದ ಬಳಲುತ್ತಿರುವ ಹಿರಿಯರನ್ನು ನೋಡಿಕೊಳ್ಳಲು ಆರ್ಥಿಕ ಮುಗ್ಗಟ್ಟಿನಿಂದ ಹೆಣಗಾಡುವ ಕುಟುಂಬವೊಂದು ತಮ್ಮ ಜೀವನವನ್ನೇ ಬದಲಾಯಿಸಬಹುದಾದ ವಿವಾದಾತ್ಮಕ ಪದ್ಧತಿಯೊಂದನ್ನು ಎದುರಿಸಬೇಕಾಗುತ್ತದೆ. ಇದು ಕರುಣೆ ಮತ್ತು ಆತ್ಮಸಾಕ್ಷಿಯ ನಡುವಿನ ಭಾವನಾತ್ಮಕ ಹೋರಾಟದ ಕಥೆಯಾಗಿದೆ. ನಾರಾಯಣಸ್ವಾಮಿ, ಅಪೂರ್ವ ಭಾರದ್ವಾಜ್, ಕರಿಸುಬ್ಬು ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಉತ್ತರ: ಇದೊಂದು ಕೌಟುಂಬಿಕ ಹಾಗೂ ಭಾವನಾತ್ಮಕ ಕತೆ. ಟ್ರಕ್ ಚಾಲಕನೊಬ್ಬ ತನ್ನ ಪತ್ನಿಯ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಲು ಮುಂದಾಗುತ್ತಾನೆ. ಈ ನಿರ್ಧಾರದಿಂದ ಆತ ಜೀವನದಲ್ಲಿ ಏನೆಲ್ಲ ಕಾನೂನು ವ್ಯವಸ್ಥೆಗಳು ಮತ್ತು ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ ಎಂಬುದು ಕಥಾಹಂದರವಾಗಿದೆ. ನಾರಾಯಣಸ್ವಾಮಿ, ಹಿರಿಯ ನಟಿ ತಾರಾ, ಅಶ್ವಿನಿ ಗೌಡ ಮತ್ತು ಸಂಪ್ರತಿ ಆಳ್ವ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಕೆ ರಾಜ್ ಶರಣ್ ನಿರ್ದೇಶನದ ಮದ್ದಾನೆ ಚಿತ್ರ ಉದ್ರಿಕ್ತ ವ್ಯಕ್ತಿಯೊಬ್ಬ ಹೇಗೆ ಮದಗಜದಂತೆ ಪರಿವರ್ತನೆಯಾಗುತ್ತಾನೆ ಎಂಬುದನ್ನು ಈ ಚಿತ್ರದಲ್ಲಿ ಹೇಳಲಾಗಿದೆ. ಆರ್ಯ ನಾಯಕನಾಗಿ ಆರ್ ರಾಣಿ ನಾಯಕಿಯಾಗಿ ನಟಿಸಿದ್ದು, ಚಿತ್ರದಲ್ಲಿ ಶ್ರೀನಿವಾಸ್ ಮೂರ್ತಿ, ಲತಾ ಮೂರ್ತಿ ಮುಂತಾದವರು ಕಾಣಿಸಿಕೊಂಡಿದ್ದಾರೆ.